ಸ್ನೇಹಿತರೆ ನಮಸ್ಕಾರ. ಈ ಕ್ರಿಕೆಟ್ ಲೋಕದಲ್ಲಿ ಮತ್ತು ಬಣ್ಣದ ಲೋಕದಲ್ಲಿ ಈಗ ಮದುವೆ, ಡಿವೋರ್ಸ್ ಇದ್ಯಾವುದಕ್ಕೂ ಕೂಡ ಅರ್ಥನೇ ಇಲ್ಲದಂತಾಗಿದೆ. ಮದುವೆಯಾಗಿ ಕೆಲವು ದಿನಗಳಲ್ಲಿ, ಅದು ಕೂಡ ಪ್ರೀತಿಸಿ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಡಿವೋರ್ಸನ್ನು ಮಾಡ್ಕೊಳ್ಳೋದು ಕಾಮನ್ ಆಗಿ ಹೋಗಿದೆ ಈ ಎರಡೂ ಕಡೆಯೂ ಕೂಡ. ಅದರಲ್ಲೂ ಕೂಡ ಈ ಬಾಲಿವುಡ್ನಲ್ಲಿ ಮತ್ತು ಈ ಇಂಡಿಯನ್ ಕ್ರಿಕೆಟ್ ಟೀಮ್ನಲ್ಲಿ ಇಂತಹ ಅದೆಷ್ಟೋ ಘಟನೆಗಳು ಆಗಾಗ ನಡೀತಾ ಇರ್ತವೆ. ಯಾಕೆ ಇವರಿಗೆ ಈ ಸಂಬಂಧಗಳನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಬರೋದಿಲ್ವೋ, ಅಥವಾ ಒತ್ತಡಗಳು ಹಾಗೆ ಮಾಡುತ್ತೋ, ಅಥವಾ ತೀರಾ ಈ ಇಲ್ಲಿಗಲ್ ರಿಲೇಷನ್ಶಿಪ್ಸ್ಗಳು ಈ ಮದುವೆ ಆದಮೇಲೂ ಕೂಡ ಕೆಲವೊಂದಷ್ಟು ಸಂಬಂಧಗಳನ್ನು ಇಟ್ಕೊಳ್ಳೋದು, ಅಕ್ರಮ ಸಂಬಂಧಗಳನ್ನು ಇಟ್ಕೊಳ್ಳೋದು, ಇದು ಈ ರೀತಿ ಮಾಡ್ತಿದೆಯೋ ಗೊತ್ತಿಲ್ಲ. ಬಟ್ಟು ಇವರ ಸಂಬಂಧಗಳು ಅತಿ ಬೇಗ ಹಳಸ್ತಾ ಇರೋದು ಮಾತ್ರ ಅತ್ಯಂತ ನೋವಿನ ಸಂಗತಿ. ಇಲ್ಲೂ ಕೂಡ ಹಾಗೆ ಆಗಿದೆ. ನಾನಿವತ್ತು ಮಾತನಾಡ್ತಿರೋದು ಚಹಲ್ ಮತ್ತು ಧನಶ್ರೀ ಡಿವೋರ್ಸ್ನ ವಿಚಾರ, ಮತ್ತು ಚಹಲ್ ಈಗಾಗಲೇ ಮತ್ತೊಬ್ಬ ಚಂದುಳ್ಳಿ ಚೆಲುವೆ ಹಿಂದೆ ಬಿದ್ದಿರುವಂಥ ವಿಚಾರದ ಬಗ್ಗೆ. ಹೌದು, ಒಂದು ಕಡೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಒಂದು ಸಿಕ್ಕಾಬಟ್ಟೆ ಕಾವೇರಿದಂತಹ ಪಂದ್ಯ ನಡೀತಾ ಇತ್ತು. ಅಂದರೆ ಫೈನಲ್ ಪಂದ್ಯ ನಡೀತಾ ಇತ್ತು. ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೀತಿದ್ದಂಥ ಪಂದ್ಯ ಅದು. ಈ ಪಂದ್ಯದ ವೇಳೆ ಚಹಲ್ ಬಗ್ಗೆ ಒಂದು ಕ್ಯಾಪ್ಚರ್ ಆಗುತ್ತೆ. ಚಹಲ್ ಹತ್ತಿರಕ್ಕೆ ಕ್ಯಾಮ್ರಾ ಹೋಗ್ತದೆ, ಕ್ಯಾಪ್ಚರ್ ಆಗುತ್ತೆ. ಆ ಸಂದರ್ಭದಲ್ಲಿ ಚಹಲ್ ಪಕ್ಕಕ್ಕಿದ್ದಂಥ ಹುಡುಗಿ ಯಾರು ಅನ್ನುವಂಥ ದೊಡ್ಡ ಚರ್ಚೆ ಶುರು ಆಗ್ತದೆ. ಕಪ್ಪು ಕನ್ನಡಕ ಹಾಕ್ಕೊಂಡು ಮುದ್ದಾಗಿ ಕೂತಿದ್ದಂತಹ ಆ ಮುದ್ದು ಮುಖದ ಗೊಂಬೆಯಂತಹ ಹುಡುಗಿ ಯಾರು ಅನ್ನುವಂಥದ್ದು ಎಲ್ಲರ ಪ್ರಶ್ನೆ. ಸಹಜವಾಗಿ ಇಂಥದ್ದೊಂದು ಹುಳವನ್ನು ಬಿಟ್ಟಿದ್ದು ಇದೇ ಕ್ಯಾಮ್ರಾಮನ್. ಚಹಲನ್ನು ಫೋಕಸ್ ಮಾಡುವಂಥ ಸಂದರ್ಭದಲ್ಲಿ ಆಕೆಯು ಕೂಡ ಕಾಣಿಸ್ತಾಳೆ. ಚಹಲ್ ಕೂಡ ಕನ್ನಡಕ ಹಾಕ್ಕೊಂಡು ಮ್ಯಾಚನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಪಕ್ಕದಲ್ಲಿದ್ದಂತಹ ಹುಡುಗಿಯು ಕೂಡ ಮ್ಯಾಚನ್ನು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾ ಇದ್ಲು. ಯಾರು ಆ ಹುಡುಗಿ? ಯಾಕೆ ಚಹಲ್ ಜೊತೆಗೆ ಕಾಣಿಸ್ಕೊಂಡ್ಲು? ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಗೊತ್ತಲ್ಲ, ಯಜ್ವೇಂದ್ರ ಚಹಲ್ ಪತ್ನಿ ಧನುಷ್ ಜೊತೆಗೆ ಡಿವೋರ್ಸನ್ನು ಮಾಡಿಕೊಳ್ಳುವಂತಹ ಆಲೋಚನೆಯಲ್ಲಿದ್ದಾರೆ ಅನ್ನೋದು ಗೊತ್ತಲ್ವಾ. ಹೀಗಿರುವಾಗ ಈಗ ಚಹಲ್ ಜೊತೆಗೆ ಕಾಣಿಸ್ಕೊಂಡಂಥ ಆಕೆ ಯಾರು ಅನ್ನೋಂಥ ಚರ್ಚೆ ಜೋರಾಯಿತು. ಅದರ ಬಗ್ಗೆ ಹುಡುಕ್ತಾ ಹೋದಾಗ ಕೆಲವೊಂದಷ್ಟು ಉತ್ತರಗಳು ಕೂಡ ಸಿಕ್ತು. ಏನದು ಉತ್ತರ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಫೈನಲ್ ಪಂದ್ಯದ ವೇಳೆ ಕ್ಯಾಮ್ರಾದಲ್ಲಿ ಚಹಲ್ ಫೋಕಸ್ ಆದಾಗ ಚಹಲ್ ಒಬ್ಬರೇ ಪಂದ್ಯವನ್ನು ನೋಡೋಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅಂದ್ಕೊಂಡಿದ್ರು. ಆದರೆ ಪಕ್ಕದಲ್ಲಿ ಕೂತಿದ್ದಂತಹ ಆ ಹುಡುಗಿಯನ್ನು ನೋಡಿದಾಗ ಓಹೋ, ಅಣ್ಣ ಮತ್ತೊಂದು ಹಕ್ಕಿಗೆ ಕಾಳಾಕಾಗಿದೆ, ಆ ಹಕ್ಕಿಯೂ ಕೂಡ ಬಿದ್ದಾಗಿದೆ, ಅದಕ್ಕೆ ಪತ್ನಿಯಿಂದ ದೂರ ಉಳಿದಿದ್ದಾನೆ ಅನ್ನೋದು ಸಾಬೀತಾಗುತ್ತೆ. ಹೌದು, ಚಹಲ್ ಒಂದು ಮಹಿಳೆಯ ಜೊತೆಗೆ ಕೂತಿರುವಂತಹ ದೃಶ್ಯ ಎಲ್ಲ ಕಡೆಯೂ ಕೂಡ ವೈರಲ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ತಕ್ಷಣಕ್ಕೆ ಆ ಫೋಟೋ ಸ್ಕ್ರೀನ್ಶಾಟ್ ಆಗಿ ಎಲ್ಲ ಕಡೆಯೂ ಕೂಡ ಹಬ್ಬಿಬಿಡುತ್ತೆ. ಭಾರಿ ಚರ್ಚೆಯೂ ಕೂಡ ಶುರು ಆಗುತ್ತೆ. ಈಗಾಗಲೇ ಪತ್ನಿಗೆ ಡಿವೋರ್ಸ್ ಕೊಡೋದಕ್ಕೆ ಮುಂದಾಗಿರುವಂಥ ಚಹಲ್ ಯಾಕೆ ಡಿವೋರ್ಸ್ ಕೊಡೋಕೆ ಮುಂದಾಗಿರೋದು ಅನ್ನೋದು ಗೊತ್ತಾಗ್ಬಿಡುತ್ತೆ. ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಯಜ್ವೇಂದ್ರ ಚಹಲ್ ಮಹಿಳೆಯ ಜೊತೆಗೆ ಆತ್ಮೀಯವಾಗಿ ಮಾತನಾಡ್ತಿರೋದು ಮತ್ತು ಒಟ್ಟಿಗೆ ಕೂತು ಕ್ರಿಕೆಟನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಿರುವಂಥ ವಿಡಿಯೋಗಳು, ಫೋಟೋಸ್ಗಳು ವೈರಲ್ ಆಗ್ತಿದ್ದಾವೆ. ಆ ಮಹಿಳೆ ಯಾರು ಅನ್ನೋದ್ರ ಬಗ್ಗೆ ಅಭಿಮಾನಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ. ಮಹಿಳೆಯನ್ನು ಪತ್ತೆ ಹಚ್ಚೋದಕ್ಕೆ ಹೆಚ್ಚು ಸಮಯ ಏನು ತೆಗೆದುಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಆಕೆಯು ಕೂಡ ಪಾಪ್ಯುಲರ್. ಆಕೆ ಬೇರೆ ಯಾರಲ್ಲ, ಆಕೆಯು ಕೂಡ RJ ಮಹಾಶ್ ಅಂತ ಹೇಳಿ ಗುರುತಿಸಿದ್ದಾರೆ. ಹೌದು, ಯಜೇಂದ್ರ ಚಹಲ್ ಜೊತೆಗೆ ಕಾಣಿಸ್ಕೊಂಡಂಥ ಹುಡುಗಿಯನ್ನ RJ ಮಹಾಶ್ ಅಂತ ಹೇಳ್ಬಿಟ್ಟು ಕ್ರಿಕೆಟ್ ಅಭಿಮಾನಿಗಳು ಗುರುತಿಸಿದ್ದಾರೆ. ಇಬ್ಬರು ಆಗಾಗ್ಗೆ ಭೇಟಿಯನ್ನು ಆಗ್ತಾ ಇರ್ತಾರೆ. ಇವರಿಬ್ಬರ ಹಳೆಯ ಭೇಟಿಯ ಫೋಟೋಸ್ಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ತಕ್ಷಣಕ್ಕೆ ವೈರಲ್ ಆಯಿತು. ಒಟ್ಟಿಗೆ ಹೋಗಿ ಡಿನ್ನರ್ ಮಾಡಿರೋದು, ಬೇರೆ ಪಾರ್ಟಿ ಫಂಕ್ಷನ್ಸ್ಗಳನ್ನು ಅಟೆಂಡ್ ಮಾಡಿರೋದು ಎಲ್ಲದೂ ಕೂಡ ವೈರಲ್ ಆಗೋದಕ್ಕೆ ಶುರು ಆಯಿತು. RJ ಮಹಾಶ್ ತನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನಲ್ಲೂ ಕೂಡ ಭಾರತ ನ್ಯೂಜಿಲೆಂಡ್ ಪಂದ್ಯವನ್ನು ನೋಡ್ತಿರೋದಾಗಿ ಸ್ಟೋರೀಸ್ನಲ್ಲಿ ಹಂಚಿಕೊಳ್ತಾರೆ. ಚಹಲ್ ಜೊತೆಗೆ ಇರೋದನ್ನು ಅವರೇ ಅನ್ನೋದಕ್ಕೆ ಸ್ಪಷ್ಟನೆಯಾಗಿ ಇದನ್ನು ಕೊಡ್ತಾರೆ. ಇಬ್ಬರ ನಡುವೆ ಇರೋದು ಬರೀ ಸ್ನೇಹನ, ಅದಕ್ಕೂ ಮೀರಿದಂಥ ಬಾಂಧವ್ಯನ, ಅದು ಗೊತ್ತಿಲ್ಲ. ಅದು ಗೊತ್ತಾಗೋಕ್ಕೆ ಜಾಸ್ತಿ ದಿನವೂ ಕೂಡ ಬೇಡ ಅನ್ನೋದು ಸತ್ಯ. ಈ ನಡುವೆ ಚಹಲ್ ಮತ್ತು ಧನಶ್ರೀ ನಡುವಿನ ಸಂಬಂಧ ಕಂಪ್ಲೀಟಾಗಿ ಹಳಸಿದೆ. ಇಬ್ಬರು ಕೂಡ ವಿಚ್ಛೇದನವನ್ನು ಪಡಿತಾರೆ ಅನ್ನುವಂಥ ವದಂತಿಗಳು ಹಲವು ತಿಂಗಳಿನಿಂದ ಹರಿದಾಡ್ತಿದ್ದಾವೆ. ಇಬ್ಬರು ಕೂಡ ಪರಸ್ಪರ ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡ್ಕೊಂಡಿದ್ದಾರೆ. ಚಹಲ್ ಧನಶ್ರೀ ಜೊತೆಗಿದ್ದಂಥ ಎಲ್ಲ ಫೋಟೋಸ್ಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. 18 ತಿಂಗಳು ಬೇರೆಯಾಗಿ ವಾಸಿಸ್ತಾ ಇದ್ದಾರೆ. ಕೌನ್ಸಿಲಿಂಗ್ ಬಳಿಕ ಚಹಲ್ ಮತ್ತು ಧನಶ್ರೀ ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆಯ ಮೂಲಕ ಬೇರ್ಪಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಿ ಈಗಾಗಲೇ ನ್ಯಾಯಾಧೀಶರಿಗೆ ತಿಳಿಸಿದ್ದಾರೆ. ಹೊಂದಾಣಿಕೆ ಸಮಸ್ಯೆಯಿಂದ ವಿಚ್ಛೇದನವನ್ನು ಪಡಿತಾ ಇದ್ದದಾಗಿ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗಾಗಲೇ ಕೋರ್ಟು ದಂಪತಿಗೆ ವಿಚ್ಛೇದನವನ್ನು ನೀಡಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಈ ನಡುವೆ ಚಹಲ್ ಬೇರೆ ಮಹಿಳೆ ಜೊತೆಗೆ ಕಾಣಿಸ್ಕೊಂಡಂಥ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆಯೂ ಕೂಡ ಜೋರಾಗ್ತಿದೆ. ಒಂದು ವೇಳೆ ಧನಶ್ರೀ ವರ್ಮಾ ಬೇರೆ ಹುಡುಗನ ಜೊತೆಗೆ ಕಾಣಿಸ್ಕೊಂಡಿದ್ದರೆ ಆಕೆಯ ಬಗ್ಗೆ ಹೇಗೆಲ್ಲ ಮಾತನಾಡ್ತಾ ಇದ್ರಿ ಅಂತಲೂ ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಚಹಲ್ ಡಿಪ್ರೆಷನ್ನಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ವರದಿಯಾಗಿತ್ತು. ಆದರೆ ಚಹಲ್ ಬೇರೆ ಹುಡುಗಿಯ ಜೊತೆಗೆ ಆರಾಮಾಗಿದ್ದಾರೆ, ಡಿಪ್ರೆಷನ್ನಲ್ಲಿಲ್ಲ. ಸತ್ಯ ಗೊತ್ತಿಲ್ಲದೆ ಯಾರ ಪರವಾಗಿಯೂ ಯಾರ ವಿರುದ್ಧವಾಗಿಯೂ ಕೂಡ ಮಾತನಾಡಬಾರದು ಅನ್ನುವಂಥ ಅಭಿಪ್ರಾಯಗಳು ಕೂಡ ಕಮೆಂಟ್ನ ಮೂಲಕ ವ್ಯಕ್ತವಾಗ್ತಿದ್ದಾವೆ. ಒಂದಂತೂ ಸತ್ಯ,
ಚಹಲ್ ಇಲ್ಲಿ ಒಬ್ಬ ಮುದ್ದಾದಂಥ ಹುಡುಗಿಗೆ ಕಾಳು ಹಾಕಿರೋದಂತೂ ಸತ್ಯ, ಆಕೆಯನ್ನು ಬುಟ್ಟಿಗೆ ಬೆಳೆಸ್ಕೊಂಡಿರೋದಂತೂ ಸತ್ಯ ಅನ್ನೋದು ಗೊತ್ತಾಗಿದೆ. ಅಸಲಿಗೆ ಈಕೆ ಯಾರು? ಈ ಆರ್ ಜೆ ಮಹಾಶ್ ಯಾರು? ಈಕೆಯ ಜೊತೆಗೆ ಚಹಲ್ ಸ್ನೇಹ ಶುರುವಾಗಿದ್ದು ಹೇಗೆ? ಇವೆಲ್ಲದಕ್ಕೂ ಕೂಡ ಈಗ ಕೆಲವೊಂದಷ್ಟು ಉತ್ತರಗಳು ಸಿಗುವಂಥ ಸಂದರ್ಭ ಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗ ದುಬೈನಲ್ಲಿ ನಡೆದಂಥ ಪಂದ್ಯದಲ್ಲಿ ಇವರಿಬ್ಬರು ಕೂಡ ಒಟ್ಟಿಗೆ ಕೂತು ಮ್ಯಾಚನ್ನು ನೋಡ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರೋ ಹಾಯ್ ಬಾಯ್ ಫ್ರೆಂಡ್ಸ್ ಈ ರೀತಿ ಕೂರೋದಕ್ಕೆ ಸಾಧ್ಯವಿಲ್ಲ. ಇಲ್ಲೂ ಕೂಡ ಹಾಗೆ ಇವರಿಬ್ಬರು ಕೂಡ ಒಟ್ಟಿಗೆ ಕೂರ್ತಾರೆ ಅಂತ ಹೇಳಿದ್ರೆ ಏನಾದರೂ ಒಂದು ಲಿಂಕ್ ಇರಲೇಬೇಕಲ್ವ ಅನ್ನೋದು ಕೆಲವರ ಪ್ರಶ್ನೆ. ಇನ್ನು ಈಗಾಗಲೇ ಸಾಕಷ್ಟು ಸಲ ಇವರಿಬ್ಬರು ಜೊತೆಯಲ್ಲಿ ದುಬೈಯಲ್ಲಿ ಮತ್ತು ಮುಂಬೈನಲ್ಲಿ, ದೆಹಲಿಯಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಅರಿಜ್ ಮಹಾಶ್ವಾಶು ದೆಹಲಿಯ ರೇಡಿಯೋ ಜಾಕಿ ಆಗಿರೋದ್ರ ಜೊತೆಗೆ ಸಾಮಾಜಿಕ ಮಾಧ್ಯಮಗಳು ಕೂಡ ಇನ್ಫ್ಲುಯೆನ್ಸರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾಳೆ. ತಮ್ಮ ಉತ್ತಮ ಧ್ವನಿ ಮತ್ತು ಮನೋರಂಜನಾ ಶೈಲಿಗೆ ಪಾಪ್ಯುಲರ್ ಆಗಿದ್ದಾಳೆ. ಇನ್ಸ್ಟಾಗ್ರಾಮ್ನಲ್ಲಿ 1.4 ಮಿಲಿಯನ್ಗಿಂತಲೂ ಕೂಡ ಹೆಚ್ಚು ಫಾಲೋವರ್ಸನ್ನು ಹೊಂದಿದ್ದಾಳೆ. ಮಹಾಶ್ಗೆ ಬಿಗ್ ಬಾಸ್ ಮತ್ತು ನೆಟ್ಫ್ಲಿಕ್ಸ್ ಸರಣಿಯ ಕೆಲಸ ಮಾಡುವಂಥ ಆಫರ್ ಕೂಡ ಸಿಕ್ಕಿತ್ತು. ಆದರೆ ಕೆಲವು ಕಾರಣಗಳಿಂದ ಆಕೆ ಅದನ್ನು ತಿರಸ್ಕರಿಸಿದ್ಲು, ಕೆಲಸ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ ಅನ್ನೋದನ್ನು ಕೂಡ ಆಕೆ ಹೇಳಿದ್ದಾಳೆ. ಇತ್ತೀಚೆಗೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಔತಣಕೂಟದಲ್ಲಿ ಕಾಣಿಸಿಕೊಂಡಾಗ ಯಜ್ವೇಂದ್ರ ಚಹಲ್ ಮತ್ತು ಆರ್ ಜೆ ಮಹಾಶ್ ಒಟ್ಟಿಗೆ ಕಾಣಿಸಿಕೊಂಡು ಸುದ್ದಿಯಾಗಿದ್ದರು. ಇದಾದ ನಂತರ ಮತ್ತೆ ಪಾರ್ಟಿಯಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡ್ರು. ಇದೇ ಕಾರಣಕ್ಕೆ ಅವರು ಡೇಟಿಂಗ್ ಮಾಡ್ತಿರುವಂಥ ಸುದ್ದಿ ಹೊರಹಬ್ಬಿತ್ತು. ಆದರೆ ಮಹಾಶ್ ನಮ್ಮಿಬ್ಬರು ನಡುವೆ ಅಂಥದ್ದೇನಿಲ್ಲ, ನಾವಿಬ್ಬರು ಕೂಡ ಸ್ನೇಹಿತರು ಅಂತ ಹೇಳ್ಬಿಟ್ಟು ಸಾರಾಸಗಟಾಗಿ ಈ ಪ್ರೀತಿಯ ಸುದ್ದಿಯನ್ನು ತಿರಸ್ಕರಿಸ್ತಾರೆ. ಈಗ ಮತ್ತೆ ಜೊತೆಯಲ್ಲಿ ಕಾಣಿಸ್ಕೊಂಡಿರೋದು ಟ್ರೆಂಡಿಂಗ್ನಲ್ಲಿ ಬರುವಂತೆ ಮಾಡಿದೆ. ಅನುಮಾನಗಳ ತೂಗುಗತಿ ಮತ್ತೆ ಹೆಚ್ಚಾಗುವಂತೆ ಕೂಡ ಮಾಡಿದೆ. ಅಲ್ಲ, ನೀವೇ ಯೋಚನೆ ಮಾಡಿ, ಇವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ದರೆ ಓಕೆ ಫೈನ್, ಎಲ್ಲೋ ಒಂದು ಕಡೆ ಕೂತು ಇವ್ರಿಗವರು ಮ್ಯಾಚನ್ನು ನೋಡ್ತಿದ್ರು. ಬಟ್ ಇಬ್ಬರು ಕೂಡ ಜೊತೆಗೆ ಕೂತ್ಕೊಂಡು ಫೈನಲ್ ಮ್ಯಾಚನ್ನು ನೋಡ್ತಾರೆ, ಜೊತೆಗೆ ಕೂತ್ಕೊಂಡು ಪಾರ್ಟಿ ಪಬ್ಗಳನ್ನು ಅಟೆಂಡ್ ಮಾಡ್ತಾರೆ, ಒಟ್ಟಿಗೆ ಕೂತ್ಕೊಂಡು ಊಟವನ್ನು ಮಾಡ್ತಾರೆ, ಡಿನ್ನರ್ಗಳಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಇವರಿಬ್ಬರ ನಡುವೆ ಇರೋದು ಕೇವಲ ಸ್ನೇಹ ಅಂತೇಳಿ ನಿಮ್ಗೆ ಅನಿಸುತ್ತಾ? ಈಗಾಗಲೇ ಚಹಲ್ಲು ಹೆಂಡತಿಯಿಂದ ಬೇರ್ಪಟ್ಟಿದ್ದು ಯಾಕೆ ಅನ್ನೋದು ಗೊತ್ತಾಗ್ತಿದೆ. ಇದೇ ಅನುಮಾನಗಳು ಮೂಡ್ತಾ ಇದ್ದಾವೆ. ಹಾಗಾದರೆ ಈಕೆ ಇನ್ನೆಷ್ಟು ದಿನ, ಚಹಲ್ ಜೀವನದಲ್ಲಿ ಈಕೆಯ ರೋಲ್ ಎಷ್ಟು ದಿನ ಅನ್ನೋದು ಗೊತ್ತಿಲ್ಲ. ಈಕೆಯನ್ನು ಕೂಡ ಅಷ್ಟೇ ಬೇಗ ಸೋಡಚಿಟ್ಟಿ ಕೊಟ್ಟು ಕಳಿಸ್ತಾನೋ, ಇಲ್ಲಿ ಚಹಲ್ ಸರಿ ಇಲ್ವೋ, ಅಥವಾ ಮೊದಲ ಪತ್ನಿ ಸರಿ ಇಲ್ವೋ, ಅಥವಾ ಈ ಸಮಾಜನೇ ಈ ರೀತಿಯಾಗಿ ನೋಡ್ತಾ ಇದೆಯೋ? ಅದರಲ್ಲೂ ಕೂಡ ಈ ಬಣ್ಣದ ಲೋಕ, ಸೆಲೆಬ್ರಿಟಿಗಳು, ಕ್ರಿಕೆಟು, ಕ್ರೀಡಾ ಜಗತ್ತಿನವರು ಇವರೆಲ್ಲ ಈ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡು ಅಭಿಮಾನಿಗಳಿಗೆ ಏನು ಸಂದೇಶವನ್ನು ಕೊಡ್ತಿದ್ದಾರೋ ನನಗಂತೂ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಚಹಲ್ ಈ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯನ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.